ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣನೇ ಗಿಡಗಳಿಗೆ ನೀರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಎದ್ದಿದ್ದು ಲೇಟ್ ಆಯ್ತು, ಎಕ್ಸರ್ಸೈಸ್ ಮಾಡಕ್ ಆಗ್ಲಿಲ್ಲ. ಬೇಗನೆ ಗಿಡಗಳಿಗೆಲ್ಲ ನೀರ್ ಹಾಕ್ಬಿಟ್ಟು ಆನಂತರ ತಿಂಡಿ ಮಾಡಕ್ ಹೋಗೋಣ ಅನ್ಕೊಂಡು ಗಿಡಗಳಿಗೆಲ್ಲ ನೀರ್ನ ಹಾಕ್ತಾ ಇದ್ದೆ. ಹಾಗೆ ಮನಿ ಪ್ಲಾಂಟ್ ತುಂಬಾ ಧೂಳ್ ಕೂತ್ಬಿಟ್ಟಿತ್ತು, ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡೋಣ ನೀರ್ ಹಾಕಿ ಅಂತ ಸ್ವಲ್ಪ ಎಲೆ ಎಲ್ಲ ನೀಟಾಗಿ ತೊಳಿತಾ ಇದ್ದೆ. ತೊಳ್ದಾದ ನಂತರ ತಿಂಡಿ ಮಾಡಕ್ ಬಂದೆ. ಇವತ್ತು ಎಣ್ಗಾಯಿ ಪಲ್ಯ ಮಾಡಿ ದೋಸೆನ ಮಾಡೋಣ ಅನ್ಕೊಂಡಿದ್ದೆ. ದೋಸೆಗೆ ನೆನೆನೆ ರುಬ್ಬಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಹುಣಸೆ ಹಣ್ಣು 1 ಇಂಚಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಒಂದ್ ಪೂರ್ತಿ ತಗೊಂಡಿಲ್ಲ, ಯಾಕೆಂದ್ರೆ ಟೊಮೊಟೊ ಕೂಡ ತಗೊಂಡಿದ್ದೀನಿ. ಹಾಗಾಗಿ 1 ಟೊಮೊಟೊ ತಗೊಂಡಿದ್ದೀನಿ, 1 ಈರುಳ್ಳಿ ತಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, 2 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಅಂದ್ರೆ ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಚಿಕ್ಕದಾಗಿರುತ್ತೆ ಅಂತ 2 ತಗೊಂಡಿದ್ದೀನಿ. 3 ಬದನೆಕಾಯಿ ತಗೊಂಡಿದ್ದೀನಿ, ಅದು ತುಂಬಾ ದಪ್ಪ ಇದೆ. ಹಾಗೇನೆ ಅದು ವೈಟ್ ಕಲರ್ದು. ನನ್ನ ಹತ್ರ ಪರ್ಪಲ್ ಕಲರ್ ಇರ್ಲಿಲ್ಲ ಇವತ್ತಿಗೆ, ಹಾಗಾಗಿ ವೈಟ್ ಅದ್ರಲ್ಲೇ ಮಾಡೋಣ ಅನ್ಕೊಂಡು, ತುಂಬಾ ದಿನನೇ ಆಗಿತ್ತು ಮಾಡಿ, ಇವತ್ತು ಮಾಡೋಣ ಅನ್ಕೊಂಡು ಅದ್ರನ್ನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈಗ ಟೊಮೊಟೊನು ಕೂಡ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಶುಂಠಿ ಕೂಡ ಸ್ವಲ್ಪ ಕುಟ್ಟಿ ಸೇರಿಸ್ಕೊಳ್ತೀನಿ. ಇದನ್ನ ಇವಾಗ ಕಟ್ ಮಾಡಿಕೊಂಡು ರುಬ್ಕೊಬಿಡೋಣ. ರುಬ್ಬಿ ಆದ ನಂತರ ರುಬ್ಕೊಳ್ಳೋದಕ್ಕೆ ಕಡಲೆ ಬೀಜ ಕೂಡ ಹಾಕೋಬೇಕು. ಇದಕ್ಕೆ ಕಡಲೆ ಬೀಜ ರುಬ್ಕೊಳ್ತಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಹಾಗೇನೆ ಫ್ರೈ ಮಾಡಿ ಅದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಕೊಬ್ಬರಿನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಕಾಯಿಗಿಂತ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಅಷ್ಟು ಚಕ್ಕೆ ಪೌಡರ್, ಸ್ವಲ್ಪ ಮಸಾಲಾನ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಇದು ತುಂಬಾ ದಪ್ಪ ಇರೋದ್ರಿಂದ ಹಾಗೆ ಅತ್ತೆಗೆ ಈ ರೀತಿ ಗುಂಡುದಾಗೆ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಕಟ್ ಮಾಡಿ ಹಾಕಿದ್ರೆ ಅವರಿಗೆ ಇಷ್ಟ ಆಗುತ್ತೆ. ಚಿಕ್ಕದಾಗೆ ಇರಬೇಕು ಅವರಿಗೆ. ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಪೀಸ್ ಮಾಡ್ಕೊಳ್ತಿದ್ದೀನಿ. ಮಧ್ಯದ 1 ಪೀಸು ಹಾಗೆ ಈ ರೀತಿ ಭಾಗನ ಹೊಡೆದು ಹಾಕೊಂಡಿದ್ದೀನಿ. ಆಗ ಅವರಿಗೆ ಇಷ್ಟ ಆಗುತ್ತೆ ಅಂತ. ದಪ್ಪಗಿರೋದು ಇಷ್ಟೊಂದು ದಪ್ಪ ಇದೆಯಲ್ಲ, ಇದು ಹೆಂಗ್ ತಿನ್ನೋದು ನೋಡಕ್ಕೆ ಆಗಲ್ಲ ಅಂತಾರೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡೋಣ ಅನ್ಕೊಂಡು ಕಟ್ ಮಾಡಿನೇ ಹಾಕ್ತಾ ಇದ್ದೀನಿ. ಸೊ ಹಾಗೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೊಳ್ತಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ. ಈಗ ಸಾಸಿವೆನ ಸೇರಿಸ್ಕೊಳ್ಳೋಣ. ಆನಂತರ ಇಲ್ಲಿ ಕಟ್ ಮಾಡಿ ಇಟ್ಟಿರೋಂಥ ಮುಳ್ಗಾಯಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬಿಡ್ತೀನಿ. ಹಾಗೇನೆ ಎಣ್ಣೆಲಿ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅದು ಬೆಂದ್ಬಿಡುತ್ತೆ. ಎಣ್ಣೆಲೆ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ. ಆನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬಿಡ್ತೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಬೇಯ್ತಾ ಇರಲಿ. ನನ್ನ ಮಗಳಂತೂ ಡಿಸ್ಟರ್ಬ್ ಮಾಡ್ತಲೇ ಇರ್ತಾಳೆ. ಇದೀಗ ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬಿಡ್ತೀನಿ. ಆನಂತರ ಇದಕ್ಕೇನೆ ಒಗ್ಗರಣೆಗೆ ಹಾಕಿ ಖಾರನ ಕೂಡ ಬೇಯಿಸ್ಕೋಬೇಕು. ಹಾಗಾಗಿ ಇದೀಗ ತಣ್ಣಗಾಗೋದೇನು ಬೇಕಾಗಿಲ್ಲ. ಅದನ್ನು ಹಾಗೆ ತೆಗೆದಿಟ್ಬಿಡ್ತೀನಿ, ಅದರಲ್ಲೇ ಒಗ್ಗರಣೆಗೆ ಹಾಕೋಕ್ಕಾಗಲ್ಲ ಅಂತ. ಈಗ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪಿದ್ರೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಇವತ್ತಿಗೆ ಖಾಲಿ ಆಗಿತ್ತು, ಹಾಗಾಗಿ ಬಳಸ್ಕೊಳ್ಳಿಲ್ಲ. ಹಾಗೆ ರುಬ್ಬಿಟ್ಕೊಂಡಿರೋಂಥ ಖಾರನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡು ಹಾಗೇನೆ ಸಣ್ಣ ಉರಿಲಿಟ್ಟು ಬೇಯಿಸ್ಕೊಳ್ಳೋಣ. ಅದು ಕುದಿ ಬಂದ ನಂತರ ಸ್ವಲ್ಪ ನೀರನ್ನ ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ಮಾಡಿಕೊಂಡ್ರೆ ಆಯಿತು. ಇದೀಗ ಹಾಗೇನೆ ಕುದೀಲಿ. ಇದೀಗ ಕುದಿ ಬಂದಿದೆ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋಂಥ ಬದನೆಕಾಯಿ ಕೂಡ ಇದ್ರೊಳಗಡೆ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪನೇ ಎಣ್ಣೆಲಿ ಬೆಂದಿರುತ್ತೆ. ಈಗ ಇದ್ರೊಳಗಡೆ ಹಾಕಿದಾಗ ಪೂರ್ತಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಒಂದ್ಸಲ ಎಣ್ಣೆಲಿ ಹುರಿದು ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಯಾವಾಗಲೂ ಕೂಡ. ದುಂಡು ಮುಳ್ಗಾಯಿ ಹಾಗೇನೆ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ದಾಗ್ಲೂ ಕೂಡ ಇದೇ ರೀತಿ ಎಣ್ಣೆಲಿ ಹುರಿದು ಆನಂತರ ಒಗ್ಗರಣೆ ಖಾರದ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇವತ್ತು ಕೂಡ ಹಾಗೇನೆ ಕಟ್ ಮಾಡಿ ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದೀಗ ನೀಟಾಗಿ ಕುದಿ ಬರಲಿ. ಒಂದು ಪ್ಲೇಟ್ ಮುಚ್ಚಿ ಇಟ್ಟು ಒಂದು 5 ನಿಮಿಷ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಆನಂತರ ಅದು ಬೆಂದಾದ್ಮೇಲೆ ಸ್ವಲ್ಪ ಜಾಸ್ತಿ ಉರಿ ಮಾಡಿಕೊಂಡು ಕುದಿಸ್ಕೊಂಡು ಇನ್ನೊಂದ್ಸಲ ಉಪ್ಪು ಸರಿ ನೋಡಿಕೊಂಡು ಅದನ್ನು ಆಫ್ ಮಾಡಿಕೊಂಡ್ರೆ ಮುಗೀತು ಪಲ್ಯ. ಇವಾಗ ಇಲ್ಲಿ ದೋಸೆನೂ ಕೂಡ ಮಾಡ್ಕೊಳ್ತಿದ್ದೀನಿ. ಲೇಟೇ ಆಗೋಯ್ತು ಪಲ್ಯ ಮಾಡೋ ಅಷ್ಟರಲ್ಲಿ.
ಹಾಗಾಗಿ ಬೇಗ ಬೇಗನೆ ದೋಸೆನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ದೋಸೆ ಅಂತೂ ಗರಿ ಗರಿ ಆಗಿ ಮಸಾಲೆ ದೋಸೆ ಥರನೇ ಚೆನ್ನಾಗಿ ಬಂದಿತ್ತು. ಅದನ್ನ ಸರ್ವ್ ಮಾಡಿಕೊಂಡು 2 ದೋಸೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪಲ್ಯನ ಸೇರಿಸ್ಕೊಳ್ತಿದ್ದೀನಿ. ಇದು ಪಲ್ಯ ಅನ್ನೋದಕ್ಕಿಂತ ಎಣ್ಗಾಯಿ ಪಲ್ಯ ಅಂತಾನೆ ಹೇಳೋದು. ನನಗಂತೂ ದೋಸೆ ಜೊತೆ ಎಣ್ಗಾಯಿ ಪಲ್ಯ ಅಂದ್ರೆ ತುಂಬಾ ಫೇವ್ರೆಟ್. ಹಾಗೇನೆ ತಿಂಡಿ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಆನಂತರ ಮೇಲ್ಗಡೆ ಬಂದೆ. ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಶಿವರಾತ್ರಿ ಇವತ್ತೇನೆ ಮೇಲ್ಗಡೆ ಫ್ಲೋರ್ನ ಕ್ಲೀನ್ ಮಾಡ್ಕೊಬಿಡೋಣ. ನಾಳೆಗೆ ಕೆಳಗಡೆ ಎಲ್ಲ ನೆಲ ಒರೆಸ್ಕೊಂಡು ಪೂಜೆನ ಮುಗಿಸ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಅಂತ ಮೇಲ್ಗಡೆ ಎಲ್ಲ ಫುಲ್ ಆಗಿ ಧೂಳು ಉಡ್ಕೊಂಡು ಹಬ್ಬದಲ್ಲಿ ಅಥವಾ 15 ದಿನಕ್ಕೊಂದ್ಸಲ ಈ ರೀತಿ ಧೂಳನ್ನ ಹೊಡ್ಕೊಳ್ತಿರ್ತೀನಿ. ಆಗ ನೀಟಾಗಿರುತ್ತೆ ಮನೆ. ಎಲ್ಲೂ ಶಲ್ಬೆ ಕಟ್ಟೋದು ಆ ರೀತಿ ಎಲ್ಲ ಆಗ್ತಿರಲ್ಲ. ಅದು ಈಗ ವಿಂಟರ್ ಆಗಿರೋದ್ರಿಂದ ಬೇಸಿಗೆ ಕೂಡ ಸ್ಟಾರ್ಟ್ ಆಗ್ತಿದೆ. ತುಂಬಾ ಧೂಳು ಸಖತ್ತು ಕಿಟಕಿ ಮೇಲೆ ಕಂಬಿ ಮೇಲೆ ಎಲ್ಲ ಕೂತ್ಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಅನ್ಕೊಂಡು ಒರೆಸ್ಕೊಳ್ತಿದ್ದೆ. ಒಂದ್ ಬಟ್ಟೆನ ಸ್ವಲ್ಪ ಹಸಿ ಮಾಡ್ಕೊಂಡು ಹಾಗೇನೆ ಸೀಟ್ಕೊಳ್ತಾ ಇದ್ದೆ. ಗ್ಲಾಸ್ ಎಲ್ಲ ಒರೆಸೋದಕ್ಕೆ ಯುಗಾದಿ ಹಬ್ಬದಲ್ಲಿ ಫುಲ್ ಗ್ಲಾಸು ಕಿಟಕಿ ಎಲ್ಲ ಓಪನ್ ಮಾಡಿ ಒರೆಸ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಹಾಗೇನೆ ಕಂಬಿಗಳನ್ನೆಲ್ಲ ಒರೆಸ್ಕೊಳ್ತಿದ್ದೆ. ಅನಂತರ ರೂಮ್ಗಳಲ್ಲಿ ಕೂಡ ತುಂಬಾನೇ ಧೂಳು ಕೂತ್ಬಿಟ್ಟಿರುತ್ತೆ. ಎಲ್ಲಾ ಕಡೆ ಒಂದ್ಸಲ ಈ ರೀತಿ ಕೈ ಆಡಿಸ್ಕೊಂಡು ಧೂಳನ್ನ ಕೊಡ್ಕೊಂಡು ಆನಂತರ ಕಿಟಕಿ ಮೇಲೂ ಕೂಡ ಒರೆಸ್ಕೊಂಡು ಆನಂತರ ಮಂಚದ ಮೇಲೆಲ್ಲ ನೀಟಾಗಿ ಬಟ್ಟೆ ಎಲ್ಲ ತೆಗ್ದು ಕೊಡ್ವಿ ಮತ್ತೆ ಹಾಸ್ಕೋಬೇಕು. ಆವಾಗ ನೀಟ್ ಆಗ್ಬಿಡುತ್ತೆ. ಆನಂತರ ಕಸ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡ್ರೆ ಕೆಲಸ ಮುಗಿಯುತ್ತೆ. ಹೇಳೋದಕ್ಕೆ ಸುಲಭ, ಮಾಡೋ ಅಷ್ಟರಲ್ಲಿ ಸಂಜೆನೆ ಆಗೋಯ್ತು. ತಿಂಡಿ ತಿಂದು ನಾನು ಮೇಲ್ಗಡೆ ಹತ್ತಿದ್ದು ಸಂಜೆ 6 ಗಂಟೆ ಕೆಳಗಿಳ್ತಿದ್ದೀನಿ. ಊಟಕ್ಕೆ ಕೂಡ ಹೋಗಿರ್ಲಿಲ್ಲ. ತಿಂಡಿನೇ ಇವತ್ತು ಬೇಗನೆ ತಿನ್ಕೊಂಡಿದ್ದೆ. ಯಾವಾಗ್ಲೂ ತಿಂಡಿ ತಿಂತಿರ್ಲಿಲ್ಲ, ಊಟನ ಮಾಡ್ತಿದ್ದೆ. ಇವತ್ತು ತಿಂಡಿನ ತಿನ್ಕೊಂಡು ಆನಂತರನೇ ಕೆಲ್ಸನ ಮಾಡಕ್ಕೆ ಸ್ಟಾರ್ಟ್ ಮಾಡ್ದೆ. ಇಲ್ಲಾಂದ್ರೆ ಸುಸ್ತಾಗ್ಬಿಡುತ್ತೆ ಅಂತ. ಇನ್ನು ಅದು ಶಿವರಾತ್ರಿಲಿ ನಾನು ಉಪವಾಸ ಬೇರೆ ಇರ್ಬೇಕು. ನಾಳೆನೆ ಒಂದೇ ದಿನ ಎಲ್ಲಾ ಕೆಲ್ಸಗಳನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬಾ ಸುಸ್ತಾಗ್ಬಿಡುತ್ತೆ. ಆಮೇಲೆ ಹಸ್ವಾಗ್ತಾನೆ ಇರುತ್ತೆ. ಹಾಗಾಗಿ ಇವತ್ತೇನೆ ಸ್ವಲ್ಪ ಕೆಲ್ಸಗಳನ್ನ ಮುಗಿಸ್ಕೊಂಡೆ. ನಾಳೆಗೆ ಸ್ವಲ್ಪ ಕೆಲ್ಸಗಳನ್ನ ಮಾತ್ರ ಬಾಕಿ ಉಳಿಸ್ಕೊಳ್ಳೋಣ ಅನ್ಕೊಂಡು ಇವತ್ತೇನೆ ಎಲ್ಲಾನು ಮುಗಿಸ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಹಾಸಿಗೆ ಮೇಲೆಲ್ಲ ಕೊಡ್ವಿ ಬೆಡ್ಶೀಟ್ನ ಹಾಸ್ಬಿಟ್ರೆ ಆನಂತರ ನನ್ ರೂಮ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ನಾನು. ಇದು ಅಪ್ಪ ಮಲಗ್ತಾರೆ, ಮಾವ. ನನ್ ರೂಮು ಈ ಕಡೆ ಸೈಡ್ ಇದೆ. ಮೇಲ್ಗಡೆ 2 ರೂಮ್ ಇದೆ, ಕೆಳಗಡೆ 1 ರೂಮ್ ಇದೆ. ಎರಡರಲ್ಲೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಕೆಳಗಡೆ ರೂಮಲ್ಲಿ ಅಮ್ಮ ಮಲಗ್ತಾರೆ, ಅತ್ತೆ. ಮೇಲ್ಗಡೆ ರೂಮಲ್ಲಿ ನಾವು ಮಲಗ್ತೀವಿ ಅಷ್ಟೇನೆ. ಇಲ್ಲಿ ಮ್ಯಾಟ್ಗಳನ್ನೆಲ್ಲ ತೆಗ್ದಾಕ್ಬಿಟ್ಟು ಕೆಳಗಡೆ ಒಣಗಾಕ್ ಹಾಕ್ಬಿಟ್ರೆ ಆನಂತರ ನೆಲ ಎಲ್ಲ ಒರೆಸೋಷ್ಟ್ರಲ್ಲಿ ಒಣಗಿರುತ್ತೆ, ಹಾಕ್ಬೋದು. ಇವಾಗ ಅದನ್ನೆಲ್ಲ ನೀಟಾಗಿ ಕೊಡ್ವಕ್ಕೆ ಅಂತ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕಿದ್ರೆ ನೀಟಾಗಿ ಧೂಳೆಲ್ಲ ಬಿಟ್ಕೊಳುತ್ತೆ ಕೊಡಿದಾಗ. ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ತೀನಿ. ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ರು ಇವತ್ತು. ಫ್ಯಾನ್ ಮೇಲೆ ತುಂಬಾ ಧೂಳಿತ್ತು, ಅದ್ ನನಗೆ ಎಡ್ಕೋದು ಇಲ್ಲ, ಹಾಗಾಗಿ ಅವರೇನೆ ಕ್ಲೀನ್ ಮಾಡ್ಕೊಡ್ತಿದ್ರು. ಆನಂತರ ಇವಾಗ ನನ್ ರೂಮಿಗೆ ಬಂದೆ. ಈಗ ಈ ರೂಮ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಕಿಟಕಿ ಮೇಲೆಲ್ಲ ಒರೆಸ್ಬೇಕು, ಕಂಬಿ ಎಲ್ಲ ಒರೆಸ್ಕೋಬೇಕು. ಹಂಗೆ ಹಾಸಿಗೆ ಮೇಲೆ ಕೂಡ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ನೀಟಾಗಿ ಹಾಸ್ಕೋಬೇಕು. ಮತ್ತೆ ಬೇರೆ ಬೆಡ್ಶೀಟ್ ಎಲ್ಲ ಅದನ್ನು ಕೂಡ ಮಾಡ್ಕೊಳ್ತಿದ್ದೆ. ಇವತ್ತಂತೂ ಸಖತ್ ಸುಸ್ತಾಗೋಯ್ತು, ಅಷ್ಟು ಕೆಲ್ಸಗಳಿತ್ತು. ಈಗ ಹಂಗು ಹಿಂಗು ಮಾಡಿ ಕೆಲ್ಸಗಳೆಲ್ಲ ಮುಗಿಸ್ಕೊಂಡೆ. ಇವಾಗ ನನ್ನ ರೂಮಲ್ಲಿ ಇರುವಂತ ಬೆಡ್ಶೀಟ್ನ ತೆಗ್ದು ಹಾಸ್ಬಿಡೋಣ. ಎಲ್ಲ ಉರ್ದಿದ್ದಾಯ್ತು. ಇವಾಗ ಎಲ್ಲ ನೀಟಾಗಿ ಕಸ ಎಲ್ಲ ಒರೆಸ್ಕೊಳ್ತಿದ್ದೀನಿ. ಎಲ್ಲ ಕಡೆ ಕೂಡ ತುಂಬಾ ಧೂಳು ಬಿದ್ದಿದೆ.
ಎಲ್ಲ ನೀಟಾಗಿ ಕಸ ಹೊಡೆದು ಬಿಟ್ಬಿಡೋಣ. ಆನಂತರ ಸ್ಟೀಲ್ ಕೂಡ ಒರೆಸ್ಕೋಬೇಕು. ಇವಾಗ ಸ್ಟೀಲ್ ಒರ್ಸೋದಕ್ಕೆ ಬಂದಿದ್ದೀನಿ. ಇದಂತೂ ಎಲ್ಲಾ ಕೆಲ್ಸನೂ ಮಾಡ್ತೀನಿ, ಸ್ಟೀಲ್ ಒರ್ಸೋದಂದ್ರೆ ಬೇಜಾರಾಗುತ್ತೆ. ಅಯ್ಯೋ, ಒಂದಲ್ಲ ಎರಡ ಮೂರ್ ಬಟ್ಟೆ ತಗೊಂಡು ಉಜ್ಜಿ ಉಜ್ಜಿ ಸಾಕಾಗ್ಬೇಕು. ಜಾರ್ ಆಗ್ಬಿಡುತ್ತೆ, ಸ್ಟೀಲ್ ಬೇರೆ ಆಗಿರೋದ್ರಿಂದ. ಗ್ಲಾಸ್ ಒರ್ಸಕ್ಕಿಂತ ಕಷ್ಟ ಇದು ಸ್ಟೀಲ್ ಒರ್ಸೋದು. ಪ್ರತಿ ಒಂದ್ ತಿಂಗ್ಳಿಗೆ ಒಂದ್ಸಲ ಒರ್ಸ್ಕೊಳ್ತೀನಿ. ಯಾವಾಗ್ಲೂ ಒರ್ಸೋದಕ್ಕಾಗಲ್ಲ. ನನಗಂತೂ ಸ್ಟೀಲ್ ಒರ್ಸೋದು ಅಂದ್ರೇನೆ ಬೇಜಾರು. ಆದ್ರೂ ಕೂಡ ಒರೆಸ್ಕೊಳ್ಳೇಬೇಕು. ಇಲ್ಲಿ ಒಂದು 2 ಕಾಟನ್ ಬಟ್ಟೆನ ತಗೊಂಡಿದ್ದೀನಿ. ಒಂದನ್ನ ಪೂರ್ತಿ ನೆನ್ಸಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡೆಟಾಲ್ ಹಾಕಿ ನೆನ್ಸಿ ತಗೊಂಡ್ ಬಂದಿದ್ದೀನಿ. ಅದನ್ನೇ ನೀಟಾಗಿ ಎಲ್ಲಾ ಕಡೆನೂ ಒರೆಸ್ಕೊಳ್ತೀನಿ. ಆನಂತರ ಹಸಿ ಬಟ್ಟೆ ಒಂದ್ ತಗೊಂಡಿದ್ದೀನಿ, ಒಣಗಿರೋ ಅಂತದ್ದು. ಅದು ಕೂಡ ಕಾಟನ್ ಬಟ್ಟೆನೇ ತಗೊಂಡಿದ್ದೀನಿ. ಅದ್ರಲ್ಲಿ ಒಂದ್ಸಲ ನೀಟಾಗಿ ಉಜ್ಜಿ ಒರೆಸ್ಕೊಳ್ತೀನಿ. ಆವಾಗ ತುಂಬಾ ನೀಟಾಗಿ ಕ್ಲೀನ್ ಆಗ್ಬಿಡುತ್ತೆ. ಎಷ್ಟು ಚಿಕ್ಕ ಚಿಕ್ಕ ಧೂಳು ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಬಿಳೆ ಬಟ್ಟೆ ಒರೆಸ್ತಿದ್ದೇವೆ ಅಂದ್ರೆ ಯಪ್ಪ, ಇಷ್ಟೊಂದು ಧೂಳಿತ್ತ ಅನ್ಸುತ್ತೆ. ಅಷ್ಟೊಂದು ಗಲೀಜಾಗ್ಬಿಟ್ಟಿತ್ತು ಬಟ್ಟೆ ಎಲ್ಲ. ನನಗಂತೂ ಅಯ್ಯೋ, ಅಷ್ಟೇ ಮಾಡ್ಬೇಕಿತ್ತು, ಇವತ್ ಮಾಡ್ತಿದ್ದೀನಲ್ಲ ನಾನು ಅನ್ನಿಸ್ಬಿಡ್ತು. ಸಖತ್ತು ಧೂಳಿತ್ತು, ಒರ್ಸಿ ಸಾಕಾಗೋಯ್ತು. ಅದು ಮೇಲಿಂದ ಫುಲ್ ಕೆಳಗವರೆಗೂ ಒರೆಸ್ಕೊಂಡು ಹೋಗ್ಬೇಕಾ. ತುಂಬಾನೇ ಲೆಂತಿ ಆಗೂ ಕೂಡ ಇದೆ. ಕೈ ಕಾಲೆಲ್ಲ ನೋವು ಬಂದ್ಬಿಡಿ. ಕಾಲೇ ನೋವು ಬರಲ್ಲ, ಕೈ ಅಂತೂ ನಿಜವಾಗ್ಲೂ ನೋವು ಬರುತ್ತೆ ಒರ್ಸೋ ವರ್ಷಲ್ಲಿ. ಅದ್ರಲ್ಲಿ ಇದು ಒರ್ಸಾದ್ಮೇಲೆ ನೆಲ ಬೇರೆ ಒರೆಸ್ಬೇಕು. ನೆಲ ಒರ್ಸೋದು, ಕಸ ಹೊಡಿಯೋದು ಇದಕ್ಕಂತೂ ಬೇಜಾರಾಗಲ್ಲ ನನಗೆ. ಈ ಸ್ಟೀಲ್ ಒರ್ಸೋದು ಅಂದ್ರೆ ಸಖತ್ ತಲೆನೋವಿನ ಕೆಲ್ಸನೇ ನನಗೆ. ಈಗ ಅಂತೂ ಒರ್ಸಿ ಮುಗಿಸ್ತಾ ಇದೀನಿ. ಅರ್ಧ ಮುಗ್ದಿದೆ, ಇನ್ನು ಸ್ವಲ್ಪ ಇದೆ. ದಿಯಾ ಅಂತೂ ಕಿತಾಪತಿ ಮಾಡ್ತಲೇ ಇದ್ದಾಳೆ. ಅವಳನ್ನು ಸಂಭಾಳಿಸ್ಕೊಂಡು ನಾನು ಈ ಕೆಲಸಗಳನ್ನ ಮಾಡ್ಕೋಬೇಕು. ಅವಳಂತೂ ಏನಾದ್ರೂ ಮಾಡ್ತಲೇ ಇರ್ತಾಳೆ. ನನಗೆ ಭಯನೇ ಆಗೋಗುತ್ತೆ ಏನ್ ಮಾಡ್ತಾಳೋ ಅಂತ. ಅವಳ ಮೇಲೆ ಒಂದ್ ಕಣ್ಣು ಇಟ್ಟೇ ಇರ್ಬೇಕು ಯಾವಾಗ್ಲೂ ಕೂಡ. ನೋಡಿ ಈಗ್ಲೇ ಹೆಂಗ್ ಆಡ್ತಿದ್ದಾಳೆ ಅಂದ್ರೆ, ಅಲ್ಲಿ ನಿಂತಿತ್ತ ನಿಲ್ಲಲ್ಲ, ಕೂತಿತ್ತ ಕೂರಲ್ಲ, ಹಾಗ ಆಡ್ತಿರ್ತಾಳೆ. ಅಂತ ಸ್ಟೀಲ್ ಒರ್ಸಿ ಮುಗಿಸ್ಬಿಟ್ಟೆ. ಇವಾಗ ನೆಲನ ಒರ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೇನೆ ನಾನು ನೆಲ ಒರ್ಸಲ್ಲ, ಸ್ವಲ್ಪ ಲೈಸಾಲ್ ಮತ್ತೆ ಉಪ್ಪನ್ನ ಹಾಕೊಂಡು ನೆಲನ ಒರೆಸ್ಕೊಳ್ತೀನಿ. ಉಪ್ಪನ್ನ ಹಾಕಿದ್ರೆ ಏನು ಲಕ್ಷ್ಮಿಗೆ ಇಷ್ಟ ಅಂತಾರೆ. ಹಾಗಾಗಿ ನಾನು ಯಾವಾಗ್ಲೇ ನೆಲ ಒರೆಸಿದ್ರು ಕೂಡ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಲೈಸಾಲ್ ಕೂಡ ಸೇರಿಸ್ಕೊಂಡೆ ನೆಲನ ಕ್ಲೀನ್ ಮಾಡ್ಕೊಳ್ತೀನಿ. ಇವತ್ತು ಕೂಡ ಅದೇ ತರ ಮಾಡ್ಕೊಳ್ತಿದ್ದೀನಿ. ಈಗ ನೆಲ ಎಲ್ಲ ನೀಟಾಗಿ ಒರೆಸ್ಕೊಬಿಡೋಣ. ಅಂತೂ ನೆಲ ಎಲ್ಲ ಒರೆಸಿ ಮುಗಿಸ್ಬಿಟ್ಟೆ. ಕೊನೆಯದಾಗಿ ಎಲ್ಲ ಒಣಗಾಕಿದ್ದೆ. ಬೆಳಗ್ಗೆ ತೊಳೆದು ಅಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದನ್ನೆಲ್ಲ ಅಮ್ಮನೇ ಒಣಗಾಕ್ ಹಾಕಿದ್ರು. ಇವತ್ತು ನಾನು ತಗೊಂಡ್ಬಂದು ಮಡ್ಚಿಡ್ತಿದ್ದೀನಿ. ಎಲ್ಲ ಕೆಲ್ಸನೂ ಮುಗಿಸಿ ಆರಾಮಾಗಿ ಕುತ್ಕೊಳ್ಳೋಣ ಅನ್ಕೊಂಡೆ. ಇದೊಂದು ಕೆಲಸ ಇದೆಯಲ್ಲ ಅಂತ ಲಾಸ್ಟಿಗೆ ತಂದು ಹಾಗೇನೆ ಲೈಟ್ ಹಾಕ್ಬಿಟ್ಟು ಸ್ಕ್ರೀನ್ ಎಲ್ಲ ಕವರ್ ಮಾಡಿ, ತುಂಬಾನೇ ಕತ್ಲೆ ಆಗ್ಬಿಡ್ತು. 7 ಗಂಟೆ ಮೇಲಾಗಿದೆ ಟೈಮು. ಹಾಗಾಗಿ ಇವಾಗ ನೀಟಾಗಿ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ರೆ ನನ್ನ ಕೆಲಸಗಳೆಲ್ಲ ಮುಗೀತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೊಸ ಡಿಸೈನ್ಸ್, ಸ್ಯಾರಿ ಕುಚ್ಚು ಡಿಸೈನ್ಸ್ ಹಾಕ್ತಾ ಇರ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.